ಈಗ ಪ್ರಶ್ನೆ ಕರೆಕ್ಟ್ ಆಗಿತ್ತು, ನೀವು ಉತ್ತರ ರಾಂಗಾತ್ ಮನುಷ್ಯನ್ ಕೇಳ್ತಾ ಇದೀವಿ. ಹೇಳ್ತೀನಿ ಕೇಳಿ. ಕಲಾವಿದರು ಮುಖಕ್ಕೆ ಬಣ್ಣ ಹಚ್ಕೋಬೇಕು, ನಾಲ್ಗೆಗಲ್ಲ. ನಾಲ್ಗೆಗೆ ಬಣ್ಣ ಹಚ್ಕೊಂಡು ಕಲಾವಿದರು ತುಂಬ ದಿನ ಬದುಕಿಲ್ಲ, ಮುಖಕ್ಕೆ ಬಣ್ಣ ಹಚ್ಕೊಂಡ್ರು ತುಂಬ ದಿನ ಇರ್ತಾರೆ ಅಂತ ತುಂಬ ದೊಡ್ಡ ಹಿರಿಯ ನಿರ್ದೇಶಕರೊಬ್ಬರು ಹೇಳೋಗಿದ್ದಾರೆ. ಆ ಮಾತನ್ನು ನಾನು ನಂಬ್ತೀನಿ. ಅವ್ರ ನಿರ್ಮಾಪಕರು ಈ ಪರಿಸ್ಥಿತಿಲಿ ಅವರು ಕಲಾವಿದರ ಬಗ್ಗೆ ಮಾತಾಡೋಕ್ಕಾಗಲ್ಲ. ನಿರ್ದೇಶಕರಿಗೆ 100 ಪ್ರೆಷರ್ ಇರ್ತವೆ. ಈಗ ಅವ್ರ ತಲೆಯಲ್ಲಿ ಓಡ್ತಾ ಇದೆ ಅಗ್ರಿಮೆಂಟು, ಸೈನು, ಪೇಪರು, ಥಿಯೇಟ್ರು, ಇದೆಲ್ಲ ಓಡ್ತಾ ಇರೋವಾಗ ರೈಟ್ರಾಗಿ ಒಂದು ಉತ್ತರ ಕೊಡ್ತೀನಿ ಕೇಳಿ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಎಲ್ಲ ಕಲಾವಿದರಿಗೆ ಶೂಟಿಂಗ್ ಇರ್ತದೆ, ಬೇರೆ ಬೇರೆ ಕೆಲಸಗಳಿರ್ತದೆ, ಪ್ರವಾಸಗಳಿರುತ್ತೆ, ವೈಯಕ್ತಿಕ ಜೀವನ ಇರುತ್ತೆ. ಕೆಲವು ಸಲ ಪ್ರಮೋಷನ್ಗೆ ಬರೋಕ್ಕಾಗಲ್ಲ. ಎಲ್ಲ ಸಲ ನಾವು ಚೇಂಬರ್ಗೆ ಹೋಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ದೂರು ಕೊಟ್ಟು ಕರೆಸ್ತಲೇ ಇರಲ್ಲ. ಆಮೇಲೆ ಎಲ್ಲರದ್ದು NOC ಇರುತ್ತೆ, ಎಲ್ಲರದ್ದು ಪೇಮೆಂಟ್ ಆಗಿರುತ್ತೆ. ಯಾಕೆ ಅವ್ರದ್ದೆಲ್ಲ ಸೋಷಿಯಲ್ ಮೀಡಿಯಾ ಇರಲ್ವಾ? ಅವರ ಬೆರಳುಗಳಲ್ಲಿಲ್ವಾ? ಅವರ ಮೊಬೈಲಲ್ಲಿ ಇಲ್ವಾ? ನಮ್ಮ ಸಿನಿಮಾದವ್ರನ್ನ ಸೇರಿಸಿ ಹೇಳ್ತಾ ಇರೋದು ಎಲ್ರಿಗೂ. ಅಲ್ಲಿ ಬರಿಬೋದಲ್ವಾ ಅವರು? ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ? ಇದು ಅವ್ರು ತೂಗಿದ ತೊಟ್ಲಲ್ವಾ? ಅವ್ರ ಹೆತ್ತ ಮಗು ಅಲ್ವಾ? ಯಾವ್ದಾದ್ರು ತಂದೆ ತಾಯಿ ತಾನು ಹೆತ್ತ ಮಗು ಹೆಂಗ್ ಬೆಳೀತಾ ಇದೆ, ಹೆಂಗ್ ಹುಡ್ತು, ಎಷ್ಟೊತ್ತಿಗೆ ಹುಡ್ತು ಅಂತ ನೋಡಕ್ ಬರ್ದಲ್ಲ ಇದಾರ? ಇದೇನಂತಂದ್ರೆ ಒಂದೊಂದು ಪರಮಾವಧಿ ಅಷ್ಟೇ. ಅವ್ರವ್ರ ಮಕ್ಳನ್ನ ಅವ್ರು ನೋಡಕ್ ಬರೋದಿಲ್ಲ. ಕೆಲಸ ಆಯ್ತು, ಪೇಮೆಂಟ್ ತಗೊಂಡಿದೀವಿ, ಡಬ್ಬಿಂಗ್ ಮಾಡಿದೀವಿ. ಮೊದಲೊಂದಷ್ಟು ಜನ ನಿರ್ಮಾಪಕರು ಮಾಡೋರು. ಹಿಂದಿಂದೊಂದು ಸ್ಕೂಲ್ ಇತ್ತು, ಪ್ರಚಾರಕ್ಕೂ ಹಾಕ್ಬಿಟ್ರು ಅಗ್ರಿಮೆಂಟು. ಇಷ್ಟು ದಿನ ಬರ್ದೇವ್ರೆ, ಥಿಯೇಟ್ರಿಗೆ ಬರ್ದೇವ್ರೆ, ಪೇಮೆಂಟ್ ಕ್ಲಿಯರ್ ಆಗ್ತಿರ್ಲಿಲ್ಲ. ಕೆಲವು ನಿರ್ಮಾಪಕರು ಏನ್ ಮಾಡ್ತಾರೆ ಅಂತಂದ್ರೆ ಪೇಮೆಂಟ್ ಕೊಟ್ಬಿಟ್ಟಿರ್ತಾರೆ. ಇದು ನಾಟ್ ಓನ್ಲಿ ಪೇಮೆಂಟ್ ಇಶ್ಯೂ ಅಂತಲ್ಲ, ಇದು ಹಣಕಾಸಲ್ಲ, ಇದು ಅವಶ್ಯಕತೆ ಅಲ್ಲ, ಅನಿವಾರ್ಯದ ಇಶ್ಯೂ. ಇದು ತನ್ನ ಸಿನಿಮಾನ, ತನ್ನ ಮಗುವನ್ನು ತಾನು ಪ್ರೀತಿಸಬೇಕು. ಯಾವುದೇ ಸಿನಿಮಾದ ಕಲಾವಿದರಾಗಿರಲಿ. ಈ ಪ್ರಶ್ನೆಯನ್ನ ಸಾಮಾನ್ಯವಾಗಿ ಜನರಲ್ ಆಗಿ ತಗೊಳ್ಳೋಣ. ಒಂದು ಸಿನಿಮಾಗೆ ಅಂತ ಸೀಮಿತಗೊಳಿಸ್ಕೊಳ್ಳೋದು ಬೇಡ. ಅವ್ರವ್ರ ಸೋಷಿಯಲ್ ಮೀಡಿಯಾ ಇದೆ, ಅವ್ರವ್ರ ಡಿಜಿಟಲ್ ಮೀಡಿಯಾ ಇದೆ, ಅವ್ರವ್ರದೇ ಆದಂಥ ಮಾಧ್ಯಮಗಳಿದಾವೆ, ಅವ್ರವ್ರದೇ ಆದಂಥ PR ಸೆಕ್ಷನ್ಗಳಿದೆ. ವಿಡಿಯೋಗಳು ಮಾಡಿಬಿಡ್ಬೋದು, ಬೇರೆ ತುಂಬಾ ವಿಚಾರಗಳಲ್ಲಿ ಪ್ರಚಾರ ಮಾಡ್ಬೋದು. ಅದಕ್ಕೆ ಉದಾಹರಣೆ ಯಾರು ಗೊತ್ತೇನ್ರಿ? ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್. ಇವತ್ತು ನಾವೆಲ್ಲ ಒಂದು ಕ್ಲಾಪ್ ಹೊಡಿಬೇಕು. ಅವ್ರು ಯಾವ ಸ್ಥಿತಿಲಿ ಇದ್ದಾರೆ, ಎಲ್ಲಿದ್ದಾರೆ ಅವರು? ಅವ್ರು ಅಮೆರಿಕಾದಲ್ಲಿದ್ದಾರೆ, ಟ್ರೀಟ್ಮೆಂಟ್ ಅಲ್ಲಿದ್ದಾರೆ. ಅವ್ರು ಅಲ್ಲಿಂದ 45 ಸಿನಿಮಾಗೆ ಪಬ್ಲಿಸಿಟಿ ಮಾಡ್ತಾರೆ ಅವ್ರ ಸಿನಿಮಾಗೆ. ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು. ಅವ್ರು ಯಾಕೆ ದೊಡ್ಡವರಾದ್ರು ಅಂತಂದ್ರೆ ಅಲ್ಲಿದ್ರು ಕೂಡ 100 ನೋವುಗಳಿದ್ರು ಕೂಡ ತನ್ನ ಸಿನಿಮಾ ಬರ್ತಾ ಇದೆ ಹೇಳುವಂತ ಬದ್ಧತೆ, ಕಮಿಟ್ಮೆಂಟ್, ತನ್ನ ಪ್ರೀತಿನ ಇಟ್ಕೊಂಡಿದ್ದಕ್ಕೆ ಅವರನ್ನ ಜನ ಹಂಗೆ ಕರೀತಾರೆ. ಅವರು ಜನಮಾನಸದಲ್ಲಿ ಉಳಿದಿದ್ದಾರೆ. ಬಾಕಿ ಕಲಾವಿದರು ಯಾಕೆ ಆಗಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ. ನಾನು ಈಗಲೂ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ಸಿನಿಮಾ ಕಲಾವಿದರಿಂದ ಬೇರೆ ಎಲ್ಲಾ ಸಿನಿಮಾದವ್ರಿಗೂ ಹೇಳ್ತೀನಿ, ನೀವೊಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದೀರಾ ಅಂದ್ರೆ ಆ ಸಿನಿಮಾದ ಕುರಿತಂತೆ ನಾಲ್ಗೆಗೆ ಬಣ್ಣ ಹಚ್ಚಬೇಡಿ, ಮುಖಕ್ಕೆ ಮಾತ್ರ ಬಣ್ಣ ಹಚ್ಚಿ. ಕಲಾವಿದರಾಗಿ ನೀವು ದೊಡ್ಡದಾಗಿ ಬೆಳಿಬೇಕು. ಕಲಾವಿದರು ದೇವ್ರ ಸಮಾನ. ಯಾವ ಪಾತ್ರ ಬೇಕಾದ್ರೂ ಮಾಡ್ಬೋದು ಕಲಾವಿದರು. ತೆರೆ ಮೇಲೆ ಅವನು ದೇವರು. ಕಲಾವಿದರಿಗೆ ಅಷ್ಟು ದೊಡ್ಡ ಸ್ಥಾನ ಇದೆ. ಟೆಕ್ನಿಷಿಯನ್ಸ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಏನೇ ವೈಮನಸ್ಸು ಇರ್ಬೋದು ತಂಡದ ಜೊತೆ. ಒಂದು ಸಿನಿಮಾ ಹೋರಾಟ ಮಾಡ್ತಾ ಇದೆ ಅಂದ್ರೆ ಒಂದು ಮಗು ಹುಟ್ಟಿಸಿದಷ್ಟೇ ಕಷ್ಟ. ಇವತ್ತು ಗರ್ಭಪಾತಗಳ ಸಂಖ್ಯೆ ಹೆಚ್ಚಿರುವಾಗ ಮಕ್ಕಳ ಜನನ ಸಂಖ್ಯೆಯನ್ನು ಎಣಿಸಲು ಯಮಧರ್ಮರಾಯ ಬರುವುದಿಲ್ಲ ಅಂತ ಒಂದು ಮಾತಿದೆ. ಚಿತ್ರಗುಪ್ತ ಮಾತ್ರ ಬರ್ತಾನೆ ಅಂತ. ನೀನು ಪ್ರತಿ ಸಿನಿಮಾಗೆ ಚಿತ್ರಗುಪ್ತ ಆಗ್ಬೇಕೆ ವಿನಃ ನಿಂದೆ ಸಿನಿಮಾಗೆ ನೀನು ಯಮಧರ್ಮರಾಯ ಆಗ್ಬಾರ್ದು. ದಿಸ್ ಕನ್ಸಿಡರ್ಸ್. ಈ ಸ್ಟೇಟ್ಮೆಂಟ್ ಎಲ್ಲಾ ಸಿನಿಮಾ, ಎಲ್ಲಾ ಕಲಾವಿದರಿಗೂ ಅಪ್ಲೈ ಆಗುತ್ತೆ. ದಯವಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಶಿವಣ್ಣನಂತ ಹಿರಿಯ ಕಲಾವಿದರನ್ನ, ನಮ್ಮ ಅಣ್ಣನಂತ ಹಿರಿಯ ಕಲಾವಿದರನ್ನ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಇವ್ರನ್ನೆಲ್ಲ ಒಂದ್ಸಲ ಅವ್ರ ಫೋಟೋ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಸಿನಿಮಾದ ಬೆಲೆ ಏನು ಅಂತ. ನಾಳೆ ನೀವು ಗೆದ್ದಾಗ ಬರ್ತಿರಲ್ಲ ಸಿನಿಮಾ ಸಕ್ಸಸ್ ಪ್ರೆಸ್ ಮೀಟ್ಗೆ, ಆ ಸಕ್ಸಸ್ ಅಲ್ಲಿ ಇದ್ದಂತ ನೀನ್ ಆಗಿರ್ಲಿಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ. UI 2 ಗೊತ್ತಾಗುತ್ತೆ. ಅವತ್ತು ಯಾರೋ ತಗೊಂಡೋದ ತೇರಿಗೆ ನೀರು ಬಂದು ಎಳೆದೇ ರಥನ ಅಂತ. ದಯವಿಟ್ಟು ಶಿವಣ್ಣ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ. ನಿಮ್ ಸೋಷಿಯಲ್ ಮೀಡಿಯಾದಲ್ಲಾರು ಹೇಳೋದಕ್ಕೆ ಶುರುವಾಗಿ ನಿಮ್ಮ ಸಿನಿಮಾ ಬಗ್ಗೆ ನೀವೇ ಮೂಕರಾದ್ರೆ ನಿಮಗೆ ಬೆಲೆ ಇರಲ್ಲ. ನಾಳೆ ನಿಮಗೆ ಬಂದ್ಬಿಟ್ಟು ಆಡಿಯನ್ಸು ಆ ಸಂಜು ವೆಡ್ಸ್ ಗೀತದಲ್ಲಿ ಏನನ್ನ ಕ್ಯಾರೆಕ್ಟರ್ ಮಾಡಿದ್ರೆ ಶಿಡ್ಲಘಟ್ಟ ಎಪಿಸೋಡ್ ಅಲ್ಲಿ, ಇನ್ನೊಂದರಲ್ಲಿ, ಮತ್ತೊಂದರಲ್ಲಿ ಅನ್ನೋವಾಗ ನಿಮ್ಮ ಮುಖ ನೋಡ್ಬೇಕು ನಾನು ಅಂತ ಆಸೆ ಪಡ್ತೀನಿ. ಯಾವುದೇ ಸಿನಿಮಾ ಆಗಿರ್ಲಿ. ಆಕ್ಚುಲಿ ಇದು ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಥ್ಯಾಂಕ್ ಯು.